ನಮಸ್ತೆ ಎಲ್ಲರಿಗೂ. ನಾನೊಂದು ಕತೆ ಹೇಳಲಿಕ್ಕೆ ಬಂದಿದ್ದೀನಿ. ಆ ಕತೆಯ ಹೆಸರು ತಾಯಿಯ ಹಳೆಯ ಡಬ್ಬಿ, ಅದರಲ್ಲಿ ಅಡಗಿದ್ದ ರಹಸ್ಯ. ಮೈಸೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎಂಬ ಯುವಕ ವಾಸಿಸುತ್ತಿದ್ದನು. ಅವನ ತಂದೆ ಚಿಕ್ಕ ವಯಸ್ಸಿನಲ್ಲೇ ಮೃತಪಟ್ಟಿದ್ದರು. ತಾಯಿ ಲಕ್ಷ್ಮಮ್ಮನೇ ಅವನಿಗೆ ಎಲ್ಲವೂ. ಲಕ್ಷ್ಮಮ್ಮ ದಿನಗೂಲಿ ಕೆಲಸ ಮಾಡಿ ಮಗನನ್ನು ಓದಿಸಿದಳು. ಬಿಸಿಲು, ಮಳೆ, ಚಳಿ ಯಾವುದನ್ನೂ ಲೆಕ್ಕಿಸದೆ ದುಡಿದಳು. ಆದರೆ ರಾಘವನಿಗೆ ತಾಯಿಯ ಕಷ್ಟಗಳು ಅರ್ಥವಾಗುತ್ತಿರಲಿಲ್ಲ. ಅಮ್ಮ, ನಮ್ಮ ಜೀವನ ಯಾಕೆ ಹೀಗಿದೆ? ನನ್ನ ಸ್ನೇಹಿತರೆಲ್ಲ ಚೆನ್ನಾಗಿ ಬದುಕ್ತಿದ್ದಾರೆ ಎಂದು ಆಗಾಗ್ಗೆ ಬೇಸರ ಪಡುತ್ತಿದ್ದ. ಲಕ್ಷ್ಮಮ್ಮ ನಗುತ್ತಾ, ಮಗನೇ, ಒಮ್ಮೆ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಎಂದು ಹೇಳುತ್ತಿದ್ದಳು. ಆದರೆ ಆ ಮಾತಿನ ಅರ್ಥ ರಾಘವನಿಗೆ ತಿಳಿಯಲೇ ಇಲ್ಲ. ರಾಘವ ಪದವಿ ಮುಗಿಸಿದ ನಂತರ ಬೆಂಗಳೂರಿಗೆ ಕೆಲಸ ಹುಡುಕಲು ಹೋದನು. ತಿಂಗಳುಗಳು ಕಳೆದರೂ ಕೆಲಸ ಸಿಗಲಿಲ್ಲ. ಸ್ನೇಹಿತರು ದೂರವಾಗತೊಡಗಿದರು. ಹಣ ಮುಗಿಯಿತು. ಬಾಡಿಗೆ ಕಟ್ಟಲು ಸಾಧ್ಯವಾಗಲಿಲ್ಲ. ಒಂದು ದಿನ ಅವನು ನಿರಾಶೆಯಿಂದ ಹಳ್ಳಿಗೆ ಹಿಂದಿರುಗಿದನು. ಅವನನ್ನು ನೋಡಿದ ತಾಯಿ ಎಂದಿನಂತೆ ಪ್ರೀತಿಯಿಂದ ಊಟ ಬಡಿಸಿದಳು. ಆದರೆ ರಾಘವ ಕೋಪದಿಂದ, ನೀನು ನನ್ನನ್ನು ಓದಿಸಿದೀಯಾ, ಆದರೆ ನನಗೆ ಬದುಕಲು ಏನೂ ಕೊಟ್ಟಿಲ್ಲ ಎಂದು ಹೇಳಿಬಿಟ್ಟನು. ಆ ಮಾತು ಕೇಳಿ ಲಕ್ಷ್ಮಮ್ಮನ ಕಣ್ಣುಗಳಲ್ಲಿ ನೀರು ತುಂಬಿತು. ಆದರೂ ಅವಳು ಏನೂ ಹೇಳಲಿಲ್ಲ. ಕೆಲವು ತಿಂಗಳ ನಂತರ ಲಕ್ಷ್ಮಮ್ಮ ಅನಾರೋಗ್ಯಕ್ಕೆ ಒಳಗಾದಳು. ವೈದ್ಯರು ಚಿಕಿತ್ಸೆ ಬೇಕೆಂದರು. ಆದರೆ ರಾಘವನ ಬಳಿ ಹಣ ಇರಲಿಲ್ಲ. ಅವನು ಎಲ್ಲೆಡೆ ಸಾಲ ಕೇಳಿದನು. ಯಾರೂ ಸಹಾಯ ಮಾಡಲಿಲ್ಲ. ಒಂದು ರಾತ್ರಿ ಲಕ್ಷ್ಮಮ್ಮ ರಾಘವನ ಕೈ ಹಿಡಿದು, ಮಗನೇ, ನನ್ನ ಹಾಸಿಗೆಯ ಕೆಳಗೆ ಒಂದು ಹಳೆಯ ಕಬ್ಬಿಣದ ಡಬ್ಬಿ ಇದೆ. ನಾನು ಇಲ್ಲದ ನಂತರ ಅದನ್ನು ತೆರೆಯಿ ಎಂದು ಹೇಳಿದಳು. ರಾಘವ ಅಳುತ್ತಾ, ಅಮ್ಮ, ಹೀಗೆ ಹೇಳಬೇಡ ಎಂದನು. ಆದರೆ ವಿಧಿಯ ಆಟ ಬೇರೆ ಇತ್ತು. ಕೆಲವೇ ದಿನಗಳಲ್ಲಿ ಲಕ್ಷ್ಮಮ್ಮ ಕೊನೆ ಉಸಿರೆಳೆದಳು. ಅಂತ್ಯಕ್ರಿಯೆಗಳ ನಂತರ ಮನೆ ಸಂಪೂರ್ಣ ಖಾಲಿಯಾಗಿತ್ತು. ತಾಯಿಯ ನೆನಪುಗಳು ಮಾತ್ರ ಉಳಿದಿದ್ದವು. ಒಂದು ದಿನ ಅವನಿಗೆ ತಾಯಿಯ ಮಾತು ನೆನಪಾಯಿತು. ಹಾಸಿಗೆಯ ಕೆಳಗೆ ನೋಡಿದಾಗ ಒಂದು ಹಳೆಯ ಕಬ್ಬಿಣದ ಡಬ್ಬಿ ಕಂಡಿತು. ಕಂಪಿಸುತ್ತಿದ್ದ ಕೈಗಳಿಂದ ಅದನ್ನು ತೆರೆದನು. ಒಳಗೆ ಚಿನ್ನವಿರಲಿಲ್ಲ, ಹಣವೂ ಇರಲಿಲ್ಲ. ಬದಲಿಗೆ 100 ಕಾಗದ ಚೀಟಿಗಳು ಇದ್ದವು. ಮೊದಲ ಚೀಟಿಯನ್ನು ತೆರೆದನು. ಅದರ ಮೇಲೆ ಬರೆಯಲಾಗಿತ್ತು, ಇಂದು ರಾಘವನಿಗೆ ಶಾಲೆಯಲ್ಲಿ ಮೊದಲ ಬಹುಮಾನ ಸಿಕ್ಕಿತು. ಅವನ ಸಂತೋಷ ನನ್ನ ಜೀವನದ ದೊಡ್ಡ ಸಂಪತ್ತು. ಎರಡನೇ ಚೀಟಿ, ಇಂದು ನಾನು ಊಟ ಮಾಡಲಿಲ್ಲ, ಆ ಹಣದಿಂದ ರಾಘವನಿಗೆ ಪುಸ್ತಕ ತಂದೆ. ಮೂರನೇ ಚೀಟಿ, ರಾಘವ ಹೊಸ ಶೂ ಬೇಕೆಂದಿದ್ದ, ನಾನು ನನ್ನ ಔಷಧಿ ತೆಗೆದುಕೊಳ್ಳಲಿಲ್ಲ, ಅವನಿಗೆ ಶೂ ತಂದೆ. ಹೀಗೆ 100 ಚೀಟಿಗಳು. ಪ್ರತಿ ಚೀಟಿಯಲ್ಲೂ ತಾಯಿಯ ತ್ಯಾಗಗಳ ಕತೆ. ರಾಘವ ಅಳತೊಡಗಿದ. ಅವನು ಮೊದಲ ಬಾರಿಗೆ ತಾಯಿಯ ಪ್ರೀತಿ ಆಳವನ್ನು ಹರಿತ. ಚೀಟಿಗಳು ಕೆಳಗೆ ಒಂದು ಲಕೋಟೆ ಇತ್ತು. ಅದರೊಳಗೆ ಒಂದು ಪತ್ರ. ಲಕ್ಷ್ಮಮ್ಮ ಬರ್ತಿದ್ದರು, ಮಗನೇ, ನೀನು ಈ ಪತ್ರ ಓದುತ್ತಿದ್ದರೆ ನಾನು ನಿನ್ನ ಜೊತೆ ಇರಲಾರೆನು. ನೀನು ಯಾವಾಗಲೂ ನಾನು ನಿನಗೆ ಏನೂ ಕೊಟ್ಟಿಲ್ಲ ಎಂದು ಭಾವಿಸುತ್ತಿದ್ದೆ. ಆದರೆ ನನ್ನ ಬಳಿ ಇದ್ದ ಎಲ್ಲವನ್ನೂ ನಿನಗೆ ಕೊಟ್ಟಿದ್ದೇನೆ. ಹಣ ಇಲ್ಲದಿದ್ದರೂ ಪ್ರಾಮಾಣಿಕತೆ ಕೊಟ್ಟಿದ್ದೇನೆ. ಆಸ್ತಿ ಇಲ್ಲದಿದ್ದರೂ ಒಳ್ಳೆಯ ಹೃದಯ ಕೊಟ್ಟಿದ್ದೇನೆ. ಒಂದು ವಿನಂತಿ, ನಿನ್ನ ಜೀವನದಲ್ಲಿ ಯಶಸ್ವಿಯಾದರೆ ನನ್ನಂತೆ ಕಷ್ಟದಲ್ಲಿರುವ ಯಾರಿಗಾದರೂ ಸಹಾಯ ಮಾಡು. ರಾಘವ ಪತ್ರ ಓದುತ್ತಾ ಜೋರಾಗಿ ಅತ್ತ. ಆ ದಿನದಿಂದ ಅವನ ಜೀವನ ಬದಲಾಯಿತು. ಅವನು ಮತ್ತೆ ಬೆಂಗಳೂರಿಗೆ ಹೋದನು. ಸಣ್ಣ ಕೆಲಸದಿಂದ ಆರಂಭಿಸಿದ ಹಗಲು ಕೆಲಸ, ರಾತ್ರಿ ಅಧ್ಯಯನ, ಕಷ್ಟಪಟ್ಟ, ಬಿದ್ದ ಮತ್ತೆ ಎದ್ದ ವರ್ಷಗಳು ಕಳೆದವು. ಕೊನೆಗೆ ಒಂದು ಕಂಪನಿಯಲ್ಲಿ ಉತ್ತಮ ಹುದ್ದೆ ಪಡೆದನು. ನಂತರ ತನ್ನದೇ ವ್ಯವಹಾರ ಆರಂಭಿಸಿದ. ಆ ವ್ಯವಹಾರ ಯಶಸ್ವಿಯಾಯಿತು. ಯಶಸ್ಸು ಬಂದ ನಂತರ ಅವನು ಮೊದಲನೇ ಮಾಡಿದ್ದೇ ಗೊತ್ತೇ? ತಾಯಿಯ ಹೆಸರಿನಲ್ಲಿ ಒಂದು ವಿದ್ಯಾರ್ಥಿ ವೇತನ ಆರಂಭಿಸಿದ. ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಹಣ ನೀಡಲು ಆರಂಭಿಸಿದ. ಪ್ರತಿ ವರ್ಷ 100 ಮಕ್ಕಳಿಗೆ ಸಹಾಯ ಮಾಡುತ್ತಿದ್ದ. ಒಂದು ದಿನ ಒಬ್ಬ ವಿದ್ಯಾರ್ಥಿ ಅವನ ಬಳಿಗೆ ಬಂದು, ಸರ್, ನಿಮ್ಮ ಸಹಾಯ ಇಲ್ಲದಿದ್ದರೆ ನಾನು ಓದಲಾಗುತ್ತಿರಲಿಲ್ಲ ಎಂದರು. ಆ ಕ್ಷಣದಲ್ಲಿ ರಾಘವನಿಗೆ ತನ್ನ ತಾಯಿಯ ಮಾತು ನೆನಪಾಯಿತು. ಅವನು ಆಕಾಶದ ಕಡೆ ನೋಡಿದ. ಅವನ ಕಣ್ಣುಗಳಲ್ಲಿ ಕಣ್ಣೀರು. ಆದರೆ ಅದು ದುಃಖದ ಕಣ್ಣೀರಲ್ಲ, ಅದು ಹೆಮ್ಮೆಯ ಕಣ್ಣೀರು. ಸ್ನೇಹಿತರೆ, ನಮ್ಮ ಪೋಷಕರು ನಮಗೆ ದೊಡ್ಡ ಆಸ್ತಿ ಕೊಡುವುದಿಲ್ಲದಿರಬಹುದು, ಆದರೆ ಅವರ ಪ್ರೀತಿ, ತ್ಯಾಗ ಮತ್ತು ಆಶೀರ್ವಾದಗಳು ಯಾವುದೇ ಆಸ್ತಿಗಿಂತ ದೊಡ್ಡದು.
ಅವರು ನಮಗಾಗಿ ಮಾಡಿದ ತ್ಯಾಗಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ವೇಳೆಗೆ ಕೆಲವೊಮ್ಮೆ ಅವರು ನಮ್ಮ ಜೊತೆಯಲ್ಲಿರುವುದಿಲ್ಲ. ಆದ್ದರಿಂದ ಅವರು ಇರುವಾಗಲೇ ಅವರ ಮೌಲ್ಯವನ್ನು ಅರ್ಥಿಕೊಳ್ಳೋಣ. ತಾಯಿಯ ಪ್ರೀತಿ ಜಗತ್ತಿನ ಅತ್ಯಂತ ಅಮೂಲ್ಯ ಸಂಪತ್ತು. ಕತೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಇನ್ನೂ ಇದೇ ರೀತಿಯಾದ ಕತೆಗಳನ್ನು ಇನ್ನು ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೂ ಕತೆ ಕೇಳಿದೆಲ್ಲರಿಗೂ ಧನ್ಯವಾದ.